ನನ್ನ ಹೆಸರು ಎಸ್ ಕೃಷ್ಣೇಗೌಡ ಅಂತೇಳಿ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ 30 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದೀನಿ. ಮತ್ತು ನನ್ನ ಇದು ಏನಕ್ಕೆ ಅಂತಂದರೆ, ಒಂದು ಸಂಗೀತದ ಕಡೆ ನಾನು ಬಯಸಿದೆ. ಏನಕ್ಕೆ ಅಂತಂದರೆ, ಒಂದು ಆರೋಗ್ಯದ ಪ್ರಯುಕ್ತ ಸಂಗೀತವನ್ನು ಹಾಡಿದರೆ, ಕೇಳಿದರೆ ನಮಗೆ ಅದರಲ್ಲಿ ಯಾವುದೇ ಒಂದು ಮನಃಶಾಂತಿ ಸಿಗುತ್ತೆ. ಮತ್ತು ಅದರಲ್ಲಿ ಯಾವುದೇ ಒಂದು ನಮಗೆ ಮೆಮೊರಿಗಳು ಕೂಡ, ಹಳೆಯ ನೆನಪುಗಳು ಕೂಡ ಎಲ್ಲ ಮರೆತು ಹೋಗುತ್ತೆ. ಹಾಗಾಗಿ ನಾನು ಈ ಸಾಂಗಿಗೋಸ್ಕರ, ಈ ಕರೋಕೆ ಸಾಂಗ್ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ ನಾನು ವಿಷ್ಣುವರ್ಧನ ಸ್ಮಾರಕದಲ್ಲಿ ಫಸ್ಟು ವೇದಿಕೆ ಮೇಲೆ ನಾನು ಹಾಡಿದೆ. ಅಲ್ಲಿಂದ ಮುಂದುವರ್ಸ್ಕೊಂಡು ಈಗ ನೀವು ಎಷ್ಟು ವರ್ಷದಿಂದ ಈ ರೀತಿ ಮಾಡ್ಕೊಂಡು ಬಂದ? ನಾನು 2 ವರ್ಷ 3 ವರ್ಷ ಅಂತ ಆಯಿತು ಈಗ ನಾನು ಮಾಡಿ ಹಿಡಿದು. ಈಗ ನಾನು ವಿಷ್ಣು ಸ್ಮಾರಕ ಮತ್ತು ನಾದಬ್ರಹ್ಮ ಮತ್ತು ಕಲಾಮಂದಿರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಬೆಂಗಳೂರಿನಲ್ಲಿ ಗಿರಿನಗರದಲ್ಲಿ ಕರ್ನಾಟಕ ಸ್ಟೇಟಿಂದ ಕರೆಸಿದ್ರು. ಅಲ್ಲಿ ಒಂದೊಂದು ಸಾಂಗ್ ನಾನು ಹಾಡಿದ್ವಿ. ಅಲ್ಲಿ ವಿಷ್ಣುದು ಸಾಂಗ್ ನಾನು ಹಾಡಿ ಅಲ್ಲಿಂದ ಬಂದೆ. ಅಲ್ಲಿ ಕೂಡ ನನಗೆ ತುಂಬ ಪ್ರಶಂಸೆ ಮಾಡಿದರು. ಒಳ್ಳೆ ವಾಯ್ಸ್ ಇದೆ, ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿದರು. ಅದೇ ರೀತಿ ನಾನು ಈ ಸಂಗೀತನ ನಂಬಿದ್ದೀನಿ. ಸಂಗೀತವೇ ನನಗೆ ಉಸಿರು ನಾನು ಸಂಗೀತವೇ ಅಂದರೆ ಅದರಲ್ಲಿ ನಾನು ತುಂಬ ತಲ್ಲೀನ ಇರ್ತೀನಿ. ದಿನ ನಾನು ಒಂದು ಅರ್ಧ ಗಂಟೆ 3/4 ಗಂಟೆ ಪ್ರಾಕ್ಟೀಸ್ ಮಾಡ್ತಾಯಿರ್ತೀನಿ. ಇದು ಮತ್ತು ಯೋಗಾಸನ ಅಭ್ಯಾಸ ಮಾಡ್ತೀನಿ. ಬೆಳಗಿನ ಟೈಮ್ನಲ್ಲಿ ಯೋಗಾಸನ 1 ಗಂಟೆ ಅರ್ಧ ಗಂಟೆ ಯೋಗಾಸನ ಮಾಡ್ತೀನಿ. ಯಾಕೆ ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಅದ್ರ ಮೇಲೆ ಕಾನ್ಫಿಡೆಂಟಾಗಿ ಮಾಡ್ತಾಯಿದ್ದೀನಿ. ಇದೇ ರೀತಿ ಇನ್ನು ಕೆಲವು ನನಗೆ ಬರ್ತಾನೇ ಇದೆ. ಬನ್ನಿ ಸರ್ ಹಾಡಿ, ನಿಮಗೂ ಕೂಡ ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ನನಗೆ ಹೇಳ್ತಾರೆ. ಅದು ಅಷ್ಟು ನನ್ನ ಮೇಲೆ ಅಭಿಮಾನ ಇಟ್ಟೆ ಕರೀತಾರೆ ಅಂತಂದರೆ ನನಗೊಂಥರ ಸಂತೋಷದ ಸುದ್ದಿ. ನನಗೆ ನಾದಬ್ರಹ್ಮದಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಾಂಗು ನಾ ಬಿಡಲಾರೆ ಎಂದು ನಿನ್ನ ಸಾಂಗಿಗೆ ನನಗೆ ಟ್ರೋಫಿ ಕೊಟ್ಟರು. ಹೃದಯವೇ ನಿನ್ನ ಹೆಸರಿಗೆ ಅಂತೇಳಿ ಒಂದು ಸಾಂಗು, 2 ಸಾಂಗ್ ಹಾಡಿದೆ. ಅದರಲ್ಲಿ ಜಡ್ಜಸ್ಗಳು ಕೂಡ ನೋಡಿ ನನಗೆ 3ನೇ ಟ್ರೋಫಿ ಬಂತು. ನನಗೆ ಭಾರಿ ಖುಷಿ ಆಯಿತು ಅದರಲ್ಲಿ. ಅಲ್ಲಿಂದ ನಾನೀಗ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ನೋಡೋಣ, ದೇವರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಸರಸ್ವತಿ ನಾವು ನಂಬಿದರೆ ಯಾವತ್ತೂ ಕೂಡ ನಮಗೆ ಕೈ ಬಿಡಲ್ಲ ಅಂತ ಹೇಳಿ ನಾನು ನಂಬಿದ್ದೀನಿ. ಅದೇ ರೀತಿ ನಾನು ಈ ಸಾಂಗನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಎಲ್ಲ ಜನತೆಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಜನತೆಗಳು ಚೆನ್ನಾಗಿರಬೇಕು, ಸಂಗೀತ ಕಲೀರಿ. ಚಿಕ್ಕ ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು, ಮನೇಲಿ ಅವರಿಗೆ ಒಂದು ಇದನ್ನು ಬೆಳೆಸ್ಕೊಂಡು ಹೋಗೋದಕ್ಕೆ ನೀವು ಕೊಡಬೇಕು, ಬೆಳೆಸಬೇಕು. ನೀವು ಚಿಕ್ಕ ಗಿಡವಾಗಿದ್ದಾಗಲೇ ಅದನ್ನು ನೀರು ಹಾಕಿ ಬೆಳೆಸಬೇಕು. ಆವಾಗ ಅದರ ಸಂಗೀತದ ಒಂದು ರುಚಿ ಅವ್ರಿಗೆ ಸಿಕ್ಕಿದರೆ ಅವ್ರ ಮುಂದೆ ತುಂಬ ಬೆಳೀಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಹಾಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಇನ್ನೂ ನಾನು ಹಾಡಬೇಕು ಅಂತ ನನ್ನ ಇಷ್ಟ ಇದೆ. ದೇವರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ನನಗೆ. ಇದೇ ರೀತಿ ನಾನು ಕರೋಕೆ ಸಾಂಗು, ಯಾವುದೇ ಸಾಂಗ್ ಆಗಲಿ ನನಗೆ ಆಗುವಂಥದ್ದನ್ನು ಮಾತ್ರ ನಾನು ಮಾಡ್ತೀನಿ. ನೋಡೋಣ ದೇವರು ಯಾವ ರೀತಿ ನಮಗೆ ಕೊಡ್ತಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.